ಪಾತ್ರವನ್ನು ನಿಭಾಯಿಸಿದಂಥ ದುಷ್ಯಂತ್ ವೇದಿಕೆಯಲ್ಲಿ. ಮೊದಲನೇದಾಗಿ ನಮ್ಮೆಲ್ಲರ ಪ್ರೀತಿಯ ಶಂಕರ್ ನಾಗ್ ಸರ್ ಅವರ ಹುಟ್ಟುಹಬ್ಬ ಇವತ್ತು. ಅವ್ರನ್ನ ನೆನೀತಾ, ಅವರ ಗತವೈಭವನ ನೆನೀತಾ ಮಾತ್ರ ಪ್ರಾರಂಭ ಮಾಡ್ತೀನಿ. ಒಂದು 150 ಸಲ ಬಂದಿರಬೇಕು ಇಷ್ಟು ಜನ ಇವತ್ತೇ ನೋಡಿದ್ ನಾನು ಮಂತ್ರಿ ಮಾಲಲ್ಲಿ. ಎಲ್ರು ಹೇಗಿದ್ದೀರಾ? ಎಲ್ರು ಹೇಗಿದ್ದೀರಾ? ಬಹಳ ಜನ ನನ್ ಕೇಳ್ತಿರ್ತಾರೆ, ನೀವು ಸಿನಿಮಾಗೆ ಏನಕ್ಕೆ ಬಂದ್ರಿ, ನಾಯಕ ನಟ ಆಗ್ಬೇಕು ಅಂತ ಏನಕ್ಕೆ ಅನ್ಕೊಂಡ್ರಿ ಅಂತ. ಸುಮಾರು ಘಟನೆಗಳಿದೆ, ಸುಮಾರು ವ್ಯಕ್ತಿಗಳಿದ್ದಾರೆ. ಆದ್ರೆ ಒಂದು ಘಟನೆ ನನ್ನ ಮನಸ್ಸಿನಲ್ಲಿ ಚಿರಸ್ಥಾಯಿಯಾಗಿ ಉಳಿದಿದೆ. ತುಮಕೂರು ಜಿಲ್ಲೆಯ ಚಿಕ್ಕನಾಯಕನಹಳ್ಳಿಯಲ್ಲಿ ಒಮ್ಮೆ ಅರ್ಜುನ್ ಜನ್ಯ ಸರ್ ಬಂದಿದ್ರು. ಒಂದು ಕಾರ್ಯಕ್ರಮದಲ್ಲಿ ಅವರು ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ಒಂದಷ್ಟು ಹೆಸರುಗಳನ್ನ ತಗೊಂತಾರೆ. ಮೊದಲು ದೇವ್ರನ್ನ ನೆನೆಸ್ಕೊಂಡು ಆಮೇಲೆ ಇನ್ನೊಂದು ಹೆಸರನ್ನ ತಗೊಂಡ್ರು. ಆ ಹೆಸರು ತಗೊಂತಿದ್ದಂಗೆ ಅಲ್ಲಿದ್ದಂಥ ಜನಸ್ತೋಮ ನಡ್ಕೊಂಡಂತ ರೀತಿನ ನಾನು ಗಮನಿಸ್ತಾ ಇದ್ದೆ. ಆ ಹೆಸರೇ ಕಿಚ್ಚ ಸುದೀಪ್. ನಾನು ಅನ್ಕೊಂಡೆ, ಅಲ್ಲ ಗುರು, ಈ ಹೆಸರು ಹೇಳ್ತಿದ್ದಂಗೆ ಜನ ಹಿಂಗೆ ಆಡ್ತಿದ್ದಾರೆ, ಇನ್ನು ವ್ಯಕ್ತಿನೇ ಬಂದ್ರೆ ಇನ್ನಂಗಿರುತ್ತೆ ಅಂತ. ಬಂದಿದ್ದಾರೆ. ಆ ವ್ಯಕ್ತಿನೇ ಬಂದ್ರೆ ಹೇಗಿರುತ್ತೆ ಅಂತ ಅನ್ಕೊಂತಾ ಇದೆ. ಅದು ನನ್ನ ಸಿನಿಮಾ ಟ್ರೈಲರ್ ರಿಲೀಸ್ಗೆ ಬಂದಿದ್ದಾರೆ ಅಂದ್ರೆ ನನಗೆ ತುಂಬಾ ಖುಷಿ ಆಗ್ತಾ ಇದೆ. ತುಂಬಾ ಖುಷಿ ಸರ್, ನೀವು ಬಂದಿರೋದು, ನೀವು ನಮ್ಮ ಗತವೈಭವ ಚಿತ್ರಕ್ಕೆ ಬೆನ್ನೆಲುವಾಗಿ ನಿಂತಿರೋದು ನಮ್ಗೆ ಬಹಳ ಖುಷಿ ಇದೆ. ಒಂದು ಅವ್ರನ್ನ ಭೇಟಿಯಾದಾಗ, ನಾನು ಮೊದಲನೇ ಬಾರಿ ಭೇಟಿಯಾಗಿದ್ದು ಇತ್ತೀಚೆಗೆ ಈ ಕಾರ್ಯಕ್ರಮ ಕರೆಯೋಕ್ಕೆ. ಹೇಗೆ ಬರಿಗೈಯಲ್ಲಿ ಹೋಗೋದು ಅಂತ ಒಂದು ಉಡುಗೊರೆನ ತಗೊಂಡೋಗಿದ್ವಿ. ನೋಡ್ಬಿಟ್ಟು ವೆರಿ ನೈಸ್ ಆಫ್ ಯು, ಬಟ್ ಒಳ್ಳೆ ಕೆಲಸ ಮಾಡ್ತಿದ್ದೀರಾ, ನಿಮಗೆ ಸಪೋರ್ಟ್ ಮಾಡಬೇಕು ಅಂತ ನಾನು ಇದ್ದೀನಿ. ನೀವು ಬರಿಗೈಯಲ್ಲಿ ಬಂದ್ರೆ ನನಗೆ ಇನ್ನೂ ಸಂತೋಷ ಆಗುತ್ತೆ. ಇದನ್ನೆಲ್ಲ ಆಗಾಗ ಬರ್ತಾ ಇರಿ, ಹಾಗೆ ಬನ್ನಿ, ಇದೆಲ್ಲ ತಗೊಂಬರ್ಬೇಡಿ ಅಂತಂದ್ರು. ಅದವ್ರ ದೊಡ್ಡತನ. ನಾನು ಲಂಡನ್ನಲ್ಲಿ, ಬ್ರಿಟನ್ನಲ್ಲಿ LLB ಮಾಡಬೇಕಾದ್ರೆ 3 ವರ್ಷಗಳ ಕಾಲ ಬೇರೆ ಬೇರೆ ಚಿತ್ರಗಳ ತುಣುಕುಗಳನ್ನ ಒಂದಷ್ಟು ತೆರೆ ಮೇಲೆ, ಒಂದಷ್ಟು ಮಿರರ್ ಮುಂದೆ ಪ್ರಾಕ್ಟೀಸ್ ಮಾಡ್ತಾ ಇದ್ದೆ. ಅದಾದ್ಮೇಲೆ ನಾನು 2017ಕ್ಕೆ ಭಾರತಕ್ಕೆ ಬಂದಾಗ ಬೀದಿ ನಾಟಕ, ಡ್ರಾಮಾ, ಶಾರ್ಟ್ ಮೂವಿ, ಮಾರ್ಷಲ್ ಆರ್ಟ್ಸ್, ಜಿಮ್ನಾಸ್ಟಿಕ್ಸ್, ಡಾನ್ಸ್, 20 kg ದೇಹದ ತೂಕ ಇಳಿಸೋದು, ಅಭಿನಯ ಶಾಲೆಗಳಲ್ಲಿ ತರಬೇತಿ ತಗೊಳ್ಳುವಂಥದ್ದು, ಮತ್ತೆ ಆಕ್ಟಿಂಗ್ ವರ್ಕ್ಶಾಪ್ಸ್ ಮಾಡುವಂಥದ್ದು, ಈ ಥರ ತಯಾರಿಗಳು ಮಾಡ್ಕೊತಾ ಇದ್ದೆ. ಅದಾದ್ಮೇಲೆ ಸಿಂಪಲ್ ಸುನಿ ಸರ್ ಅವರ ಒಂದು ಇಂಟ್ರೊಡಕ್ಷನ್ ಆಯಿತು. ಅವ್ರ ಜೊತೆ ಭೇಟಿಯಾಗಿ 1.5 ವರ್ಷ 2 ವರ್ಷ ಅವ್ರ ಜೊತೆ ಒಂದು ಪ್ರಯಾಣ ಆಯಿತು. ಅದಾದ್ಮೇಲೆ 2022ಕ್ಕೆ ಗತವೈಭವದ ಚಿತ್ರೀಕರಣ ಪ್ರಾರಂಭ ಆಯಿತು. ಅಲ್ಲಿಂದ 3 ವರ್ಷ ಹಿಡಿತು. ಅಲ್ಲಿಗೆ ನಾನು ನಟನೆ ಆಗಬೇಕು ಅಂತ ಹೇಳಿ ಪ್ರೊಫೆಷನಲ್ ಟ್ರೈನಿಂಗ್ನ ಪ್ರಾರಂಭ ಮಾಡಿ 8 ವರ್ಷಗಳಾಯಿತು. ಎಷ್ಟೋ ಬಾರಿ ಅನ್ನಿಸ್ತಾ ಇತ್ತು ನನಗೆ, ಏನಕ್ಕೆ ಇಷ್ಟು ವರ್ಷ ತಗೊತಾ ಇದೆ, ಯಾಕೆ ನನಗೆ ಈ ಥರ ಯಾಕೆ ಆಗ್ತಾ ಇದೆ, ಇಷ್ಟೊಂದು ಕಾಲ ಯಾಕೆ ತಗೊತಾ ಇದೆ, ತುಂಬ ಫ್ರಸ್ಟ್ರೇಷನ್ ಆಗ್ತಿತ್ತು, ನೋವಾಗ್ತಿತ್ತು ಮನಸ್ಸಿಗೆ. ಆಗ ನಾನು ಕಿಚ್ಚ ಸುದೀಪ್ ಸರ್ನ ನಾಪ್ಸ್ಕೊಂತ ಇದ್ದೆ. ಏನಕ್ಕೆ ಅಂದರೆ 1996ರಲ್ಲಿ ಜನವರಿ ತಿಂಗಳಲ್ಲಿ ಅವರ ಮೊದಲನೇ ಸಿನಿಮಾದ ಮುಹೂರ್ತ ನಡೆಯುತ್ತೆ. 10 ದಿನಗಳ ಕಾಲ ಚಿತ್ರೀಕರಣ ಆಗುತ್ತೆ. ನಾನು ಹುಟ್ಟೋಕ್ಕೂ ಮುಂಚೆ 96ರಲ್ಲಿ 10 ದಿನಗಳ ಕಾಲ ಚಿತ್ರೀಕರಣ ಆಗಿ ಆ ಸಿನಿಮಾ ನಿಂತೋಗುತ್ತೆ. ಅದಾದ್ಮೇಲೆ 2ನೇ ಸಿನಿಮಾ ಮುಹೂರ್ತ ಆಗುತ್ತೆ, ಅದು ನಿಂತೋಗುತ್ತೆ. ಮತ್ತೆ 3ನೇ ಸಿನಿಮಾ 1997ರಲ್ಲಿ ತಾಯವ್ವ ಅಂತ ಬಿಡುಗಡೆ ಆಗುತ್ತೆ, 3 ದಿನ ಓಡೋದು. ಅದಾದ್ಮೇಲೆ 4ನೇ ಸಿನಿಮಾ ಸ್ಪರ್ಶ ಬಿಡುಗಡೆ ಆಗುತ್ತೆ, ಒಳ್ಳೆ ಪ್ರತಿಕ್ರಿಯೆ ವ್ಯಕ್ತ ಆಗುತ್ತೆ. ಆದ್ರೆ ಕರ್ನಾಟಕ ಬಂದ್ ಬೇರೆ ಬೇರೆ ಒಂದು ದುರ್ಘಟನೆಗಳಿಂದ. ಅವರ 5ನೇ ಸಿನಿಮಾ ಬಂತು, ಹುಚ್ಚ ಸಿನಿಮಾದಲ್ಲಿ ಕಿಚ್ಚ ಪಾತ್ರ ಮಾಡಿದ್ದು. ನಾನು ಅನ್ಕೊಂತಾ ಇದ್ದೆ, ಇಂಥ ಒಬ್ಬ ಅದ್ಭುತವಾದ ಕಲಾವಿದರಿಗೂ ಕೂಡ 5-6 ವರ್ಷ ಹಿಡಿತಾ, 5-6 ವರ್ಷ ಹಿಡಿತಾ ಜನರ ಮನಸ್ಸಿನಲ್ಲಿ ಒಂದು ಜಾಗ ಮಾಡೋದಕ್ಕೆ, ಒಂದು ಒಳ್ಳೆ ಪಾತ್ರ ಸಿಗೋದಕ್ಕೆ ಇಷ್ಟು ಕಷ್ಟ ಬೀಳ್ಬೇಕಾಯ್ತು. ಅವರೇ ಇಷ್ಟು ಕಷ್ಟ ಬೀಳ್ಬೇಕಾಯ್ತು ಅಂತಂದ್ರೆ ನಾವು 7-8 ವರ್ಷ ಶ್ರಮ ಪಡೋದೇನು ದೊಡ್ಡ ವಿಚಾರ ಅಲ್ಲ ಬಿಡು ಅಂತ. ನಮ್ಮ ತಂದೆಯವರು ಯಾವಾಗಲೂ ಹೇಳ್ತಿರ್ತಾರೆ, ಒಂದು ಶಿಲೆ ಆಗಬೇಕು ಅಂದ್ರೆ ಕಲ್ಲಿಗೆ ಪೆಟ್ಟು ಬೀಳಬೇಕು ಅಂತ. ಬಿದ್ದಿದೆ. 8 ವರ್ಷಗಳ ನಂತರ ಇವತ್ತು ಗತವೈಭವ ಆಗಿದೆ. ನಿಮ್ಮ ಮುಂದೆ ನವೆಂಬರ್ 14ಕ್ಕೆ ಬರ್ತಾ ಇದ್ದೀವಿ. ಆಶಿಕಾ ರಂಗನಾಥ್ ಅವರು 20 ಚಿತ್ರಗಳಲ್ಲಿ ನಟಿಸಿರುವಂತ ಸುದೀಪ್ ಸರ್ ಜೊತೆ ನಟನೆ ಮಾಡಿದ್ದಾರೆ, ಚಿರಂಜೀವಿ ಸರ್ ಜೊತೆ ನಟನೆ ಮಾಡಿದ್ದಾರೆ, ಗಣೇಶ್ ಸರ್ ಜೊತೆ, ಹೀಗೆ ನಾಗಾರ್ಜುನ್ ಸರ್ ಜೊತೆ, ಹೀಗೆ ಹಲವಾರು ದೊಡ್ಡ ದೊಡ್ಡ ಕಲಾವಿದರ ಜೊತೆ, ದೊಡ್ಡ ದೊಡ್ಡ ನಿರ್ದೇಶಕರ ಜೊತೆ ಕೆಲಸ ಮಾಡಿರುವಂಥ ನಟಿ. ನನ್ನ ಮೊದಲನೇ ಚಿತ್ರದಲ್ಲಿ ಅವ್ರ ಜೊತೆ ನಟನೆ ಮಾಡುವಂಥ ಅವಕಾಶ ಸಿಕ್ಕಿದ್ದು ನನ್ನ ಅದೃಷ್ಟ ಅಂತ ನಾನು ಅನ್ಕೊಂಡಿದ್ದೀನಿ. ಅವರು ಒಂದು ಕುಟುಂಬದ ಸದಸ್ಯರಾಗಿ ಹೋಗ್ಬಿಟ್ಟಿದ್ದಾರೆ ನಮಗೆ. ಅದೇ ರೀತಿ
ನನ್ನ ಜೊತೆ ನಿಂತಂತ ನಮ್ಮ ದೀಪಕ್ ತಿಮ್ಮಪ್ಪ ಅವರು, ನಮ್ಮ ನಿರ್ಮಾಪಕರು, ನನ್ನ ಸ್ನೇಹಿತರು, ಅವರು ನನಗೆ ಬೆನ್ನೆಲುಬಾಗಿ ನಿಂತ್ಕೊಂಡ್ರು. ನಮ್ಮ ನಿರ್ದೇಶಕ ಗುರುಗಳಾದಂಥ ಸಿಂಪಲ್ ಸುನಿ ಅವರು ಸಿಂಪಲ್ ಆಗಿ ಒಂದು ಲವ್ ಸ್ಟೋರಿ, ಆಪರೇಷನ್ ಅಲ್ಮೇಲಮ್ಮ, ಬಜಾರು, ಬಹುಪರಾಕ್, ಅವತಾರ ಪುರುಷ, ಸಖತ್, ಚಮಕ್, ಹೀಗೆ 10 ಯಶಸ್ವಿ ಕನ್ನಡ ಚಿತ್ರಗಳನ್ನ ಕೊಟ್ಟಿರ್ತಕ್ಕಂಥ ನಿರ್ದೇಶಕರು. ಅವರ ಕನಸಿನ ಕೂಸು ಗತವೈಭವ ಇದೇ ಚಿಲ್ಡ್ರನ್ಸ್ ಡೇ ನಿಮ್ಮ ಮುಂದೆ ಬರ್ತಾ ಇದೆ. ವಿಕ್ರಾಂತ್ ರೋಣ ಸಂದರ್ಭದಲ್ಲಿ ಕಿಚ್ಚ ಸುದೀಪ್ ಸರ್ ಒಂದು ಮಾತು ಹೇಳಿದ್ರು, ಈ ಸಿನಿಮಾಗೆ ನಾನು ಹೇಗೆ ಹೀರೋನೋ ಅದೇ ರೀತಿ ನಮ್ಮ ಛಾಯಾಗ್ರಾಹಕರಾದಂಥ ವಿಲಿಯಂ ಡೇವಿಡ್ ಕೂಡ ಹೀರೋ ಅಂತ ಹೇಳಿದರು. ನಮ್ಮ ಸಿನಿಮಾಗೂ ಅವರೇ ಹೀರೋ. ಗತವೈಭವದಲ್ಲೂ ಕೂಡ ಅದ್ಭುತವಾದ ಕೆಲಸನ ಮಾಡಿದ್ದಾರೆ. ಅದೇ ರೀತಿ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಜೂಡಾ ಸ್ಯಾಂಡಿ ಸರ್, ನಮ್ಮ VFX ನ ನಿರ್ಮಲ್ ಕುಮಾರ್ ಅವರು, ನಮ್ಮ ಕಾಸ್ಟ್ಯೂಮ್ ವರ್ಷಿಣಿ ಅವರು, ನಮ್ಮ ಪ್ರೊಡಕ್ಷನ್ ದೇವಣ್ಣ ಇರ್ಬೋದು, ಹೀಗೆ ನಮ್ಮ ಆಶಿಕ್ ಕುಸುಗೊಳ್ಳಿ ಎಡಿಟರ್ ಇರ್ಬೋದು, ನಾನು ಎಂಟೈರ್ ನಮ್ಮ ಟೆಕ್ನಿಕಲ್ ಟೀಮ್, ತಂತ್ರಜ್ಞರ ತಂಡಕ್ಕೆ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನ ಹೇಳ್ತೀನಿ. ಯಾಕಂದ್ರೆ ಈ ಕಾರ್ಯಕ್ರಮದ ಮುಖಾಂತರ ಅವರೆಲ್ಲರೂ ಶ್ರಮಕ್ಕೆ ನಾವು ಧನ್ಯವಾದ ಹೇಳುವಂತ ಒಂದು ಅವಕಾಶ ಸಿಕ್ಕಿದೆ. ಒಂದು ನನಗೆ ನೆನಪಿರುವಂಥದ್ದು, ಪ್ಯಾನ್ ಇಂಡಿಯಾ ಅನ್ನೋ ಪದ ನಿಮ್ಮ ಕಿವಿಗಳಿಗೆ ಯಾವಾಗ ಬಿದ್ದಿದ್ದು? ಯಾವ ವರ್ಷದಲ್ಲಿ ಪ್ಯಾನ್ ಇಂಡಿಯಾ ಅನ್ನೋ ಪದ ಯಾವ ವರ್ಷದಲ್ಲಿ ಬಿದ್ದಿದ್ದು ನಿಮ್ಮ ಕಿವಿಗೆ? ನಿಮ್ಮ ಕಿವಿಗಳಿಗೆ ಪ್ಯಾನ್ ಇಂಡಿಯಾ ಅನ್ನೋ ಪದ ಬೀಳಕ್ಕಿಂತ ಮುಂಚೆ ಪ್ಯಾನ್ ಇಂಡಿಯಾ ಸ್ಟಾರ್ ಅವರು. ಆ ಪದನೇ ಗೊತ್ತಿರಲಿಲ್ಲ ನಮ್ಮ ಜನಕ್ಕೆ, ಆವಾಗಲೇ ಪ್ಯಾನ್ ಇಂಡಿಯಾ ಸ್ಟಾರ್ ಅವರು. ಅವರು ಬಹಳ ಒಬ್ಬ ಒಳ್ಳೆ ತಂತ್ರಜ್ಞರು ಕೂಡ, ಟೆಕ್ನಿಕಲಿ ತುಂಬಾ ಸೌಂಡ್ ವ್ಯಕ್ತಿ. ಅವರು ಸಿನಿಮಾದ ಗ್ಲಿಮ್ಸಸ್ಗಳು, ರಶಸ್ಗಳನ್ನ ನೋಡಿ ತುಂಬಾ ಚೆನ್ನಾಗಿ ಬಂದಿದೆ, ಯು ಆರ್ ಲುಕಿಂಗ್ ಗುಡ್ ಮ್ಯಾನ್, ಯು ಡನ್ ಅ ಗುಡ್ ಜಾಬ್, ಯು ಡನ್ ಅ ಗುಡ್ ಜಾಬ್, ಯು ಲುಕಿಂಗ್ ಗುಡ್ ಮ್ಯಾನ್ ಅಂತ ಹೇಳಿ ತುಂಬಾ ಪ್ರಶಂಸೆ ವ್ಯಕ್ತಪಡಿಸಿದ್ರು. ಸಿನಿಮಾ ಸ್ಕೇಲ್ ಬಗ್ಗೆ, ಬಜೆಟ್ ಬಗ್ಗೆ ಒಳ್ಳೊಳ್ಳೆ ಮಾತುಗಳನ್ನ ಆಡಿದ್ರು. ಈಗಲೂ ಕೂಡ ಮಾತಾಡ್ತಾರೆ ನನ್ನ ನಂತರ. ಸೊ ಅವರಂತ ಒಬ್ಬ ಟೆಕ್ನಿಕಲಿ ವಿಚಾರವಂತರು ಬಂದು ನಮ್ಮ ಸಿನಿಮಾಗೆ ಬೆನ್ನೆಲುಬಾಗಿ ನಿಂತ್ಕೊಂಡಿರುವಂಥದ್ದು, ಒಳ್ಳೊಳ್ಳೆ ಮಾತುಗಳನ್ನ ಆಡಿರುವಂಥದ್ದು, ನಮಗೆ ಪ್ರೋತ್ಸಾಹ ಕೊಟ್ಟಿರುವಂಥದ್ದು ಬಹಳ ದೊಡ್ಡ ವಿಚಾರ. ನವೆಂಬರ್ 14ಕ್ಕೆ ಗತವೈಭವ ನಿಮ್ಮ ಮುಂದೆ ಬರುತ್ತೆ. 4 ಸಿನಿಮಾನ ಒಂದೇ ಟಿಕೆಟ್ ದುಡ್ಡಿಗೆ ನೋಡ್ತೀರಾ. 4 ಸಿನಿಮಾನ ಒಂದು ಟಿಕೆಟ್ ದುಡ್ಡಲ್ಲಿ ನೋಡ್ದಂಗೆ. ಪುನರ್ಜನ್ಮದ ಕಥೆ ಇದು. ದೇವಲೋಕದ ಸಮುದ್ರ ಮಂಥನದಿಂದ ಹಿಡಿದು 1498ರಲ್ಲಿ ಭಾರತಕ್ಕೆ ಸಮುದ್ರ ಮಾರ್ಗವನ್ನು ವಾಸ್ಕೋಡಗಾಮ ಕಂಡುಹಿಡಿಯೋದ್ರಿಂದ ಹಿಡಿದು ಮತ್ತು 20ರ ದಶಕದಲ್ಲಿ, 20ರ ಶತಮಾನದಲ್ಲಿ ಒಂದು ಸ್ವತಂತ್ರ ಸಂಗ್ರಾಮದ ಸಂದರ್ಭದಲ್ಲಿ ಒಬ್ಬ ಕಂಬಳವೀರನ ಕಥೆ, ಅಲ್ಲಿ ಒಂದು ತುಂಬಾ ಡಿವೈನ್ ಒಂದು ಲವ್ ಸ್ಟೋರಿ, ಒಂದು ನಿಷ್ಕಲ್ಮಶವಾದ ಪ್ರೀತಿ, ಇದೆಲ್ಲದೂ ಕೂಡ ಪ್ರಸ್ತುತ ಇವತ್ತಿಗೆ ಕನೆಕ್ಟೆಡ್ ಅನ್ನೋ ರೀತಿ 4 ಜನ್ಮದ ಕಥೆ ಗತವೈಭವ ನಿಮ್ಮ ಮುಂದೆ ಬರ್ತಾ ಇದೆ. ಸುದೀಪ್ ಸರ್ ಕೂಡ ಮೆಚ್ಚಿ ನಮ್ಮ ತಂಡಕ್ಕೆ ಆಶೀರ್ವಾದ ಮಾಡೋದಕ್ಕೆ, ಬೆಂಬಲ ಕೊಡೋದಕ್ಕೆ ಇಲ್ಲಿ ಬಂದಿದ್ದಾರೆ. ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬರ್ತೀರಾ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಎಲ್ಲರೂ ಬಂದಿದ್ದೀರಾ. ನಮಗೂ ಕೂಡ ಸುದೀಪ್ ಸರ್ ಇಂದ ಮಂತ್ರಿ ಮಾಲ್ನ ಈ ತರ ನೋಡುವಂತ ಒಂದು ಅವಕಾಶ ಸಿಕ್ಕಿದೆ. ಹಾಗಾಗಿ ನಿಮ್ಮೆಲ್ರಿಗೂ ಧನ್ಯವಾದ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತು. ಥ್ಯಾಂಕ್ ಯು ದುಷ್ಯಂತ್ ಅವರೇ. ಒಬ್ಬ ಅದ್ಭುತವಾದ ಪರ್ಫಾರ್ಮರ್, ಅಷ್ಟೇ ಅದ್ಭುತವಾಗಿ ಸ್ಪಷ್ಟವಾದ ಕನ್ನಡದಲ್ಲಿ ಮಾತಾಡುವಂಥ ದುಷ್ಯಂತ್.